ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಿದ್ದು ಕ್ರಿಯಾಲೋಪದ ಅಸ್ತ್ರ ಸಕ್ಸಸ್. ಮೌನವಾಗಿದ್ದೇ ಯುದ್ಧ ಗೆಲ್ತಾರ ಸಿಎಂ. ರಾಜ್ಯಪಾಲರಿಗೆ ಮಾತ್ರ ಇದೆ ಆ ಶಕ್ತಿ ಸೌಧಕ್ಕೆ 3 ಬಾಗಿಲು. ವಿಶ್ವಾಸದ ಎಕ್ಸ್ಕ್ಲೂಸಿವ್ ಸ್ಟೋರಿ ನ್ಯೂಸ್ 18 ಕನ್ನಡದಲ್ಲಿ. ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ದೋಸ್ತಿ ನಾಯಕರು ಕಸರತ್ತಿನ ಮೇಲೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಉಳಿಸೋದಕ್ಕೆ ಬಿಜೆಪಿ ನಾಯಕರು ಕೂಡ ರಣತಂತ್ರದ ಮೇಲೆ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಇಂದು ಸುಪ್ರೀಂ ಅಂಗಳಕ್ಕೆ ಕರ್ನಾಟಕದ ಚೆಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಬಿಜೆಪಿ ನಾಯಕರು ಒಂದ್ ಕಡೆ ಅವರ ಪರವಾಗಿರುವಂತಹ ಸುಪ್ರೀಂ ಕೋರ್ಟ್ ನ ಲಾಯರ್ ಅನ್ನ ಸಂಪರ್ಕ ಮಾಡಿದ್ದಾರೆ. ದೋಸ್ತಿ ನಾಯಕರು ಕೂಡ ಅವರ ಪರವಾಗಿರುವಂತಹ ಲಾಯರ್ಗಳನ್ನ ಸಂಪರ್ಕ ಮಾಡಿರುವಂತದ್ದು. ಮತ್ತೊಂದು ಕದನಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಹಣಿಯಾಗುತ್ತಾ ರಾಜ್ಯದ ರಾಜಕೀಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲಾ ಪಾಯಿಂಟ್ಸ್ ಅನ್ನ ಕೆದಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಿನ್ನೆ ಕೂಡ ನೀವು ನೋಡಿದ್ರಿ ಕ್ರಿಯಾ ಲೋಪವನ್ನ ಯಾವ ರೀತಿಯಾಗಿ ಎತ್ತಿ ಹಿಡಿದು ಇಡೀ ಕದನವನ್ನ ಅದೇ ವಿಚಾರದಲ್ಲಿ ಚರ್ಚೆ ಮಾಡುವಂತೆ ಮಾಡಿದ್ರು ಅನ್ನೋದನ್ನ ನೀವು ಕೂಡ ನೋಡಿದ್ರಿ. ಸಿಎಲ್ಪಿ ನಾಯಕರ ಹಕ್ಕು ಮೊಟಕು ಆರೋಪವನ್ನ ಕೂಡ ಮಾಡಿದ್ರು. ಇಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕರು ವಿಪ್ ವಿಚಾರವಾಗಿ ಪಕ್ಷದ ನಾಯಕನ ಹಕ್ಕಿನ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ಸಿದ್ದರಾಮಯ್ಯ. ನಿನ್ನೆ ರಾಜ್ಯಪಾಲರು ಶಾಸಕಾಂಗ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಯಾಕೆ ಎನ್ನುವ ಪ್ರಶ್ನೆಯನ್ನ ಕೂಡ ಎತ್ತಲಾಗುತ್ತೆ. ರಾಜ್ಯಪಾಲರ ನಡೆಯನ್ನ ಸುಪ್ರೀಂನಲ್ಲಿ ಪ್ರಶ್ನಿಸುವುದಕ್ಕೆ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತ ಸಾಧ್ಯತೆ ಇದೆ. ಇಷ್ಟೆಲ್ಲದರ ನಡುವೆ ಇಂದು ಮತ್ತಷ್ಟು ತೀವ್ರಗೊಳ್ಳುತ್ತಾ ಬಿಜೆಪಿಯ ಹೋರಾಟ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಅಥವಾ ಶಾಂತ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾರ ಬಿಜೆಪಿ ನಾಯಕರು? ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಾವು ಸೈಲೆಂಟ್ ಆಗಿರೋಣ. ರಾಜ್ಯಪಾಲರು ಮಧ್ಯಾಹ್ನ 1:30 ಒಳಗೆ ಹೇಳಿರುವಂತ ಹಿನ್ನೆಲೆಯಲ್ಲಿ, ಗಡುವನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಇರೋಣ ಅನ್ನುವ ನಿರ್ಧಾರಕ್ಕೆ ಬರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಇಲ್ಲಿ ಶಾಂತ ರೀತಿಯಾಗಿ ಹೋರಾಟಕ್ಕೆ ಮುಂದಾಗ್ತಾರ ಬಿಜೆಪಿ ನಾಯಕರು ಅನ್ನೋದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗಿದೆ. ಸಿಎಂ ಸೈಲೆಂಟ್ ಗೇಮ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಈಗಾಗಲೇ ಶಾಸಕರ ಜೊತೆ ಯಡಿಯೂರಪ್ಪ ಅವರು ಚರ್ಚೆಯನ್ನ ಮಾಡಿದ್ದಾರೆ. ವಾಕಿಂಗ್ ಮೂಡ್ ನಲ್ಲೇ ರಾಜಕೀಯದ ಸಮಾಲೋಚನೆಯನ್ನ ಕೂಡ ಮಾಡಲಾಗಿದೆ. ಇಂದಿನ ಹೋರಾಟದ ರೂಪುರೇಷದ ಬಗ್ಗೆ ಶಾಸಕರಿಗೆ ಮಾಹಿತಿಯನ್ನ ನೀಡಲಾಗುತ್ತೆ. 2 ದಿನ ಚರ್ಚೆಗೆ ನಿರ್ಧರಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ವಿಶ್ವಾಸಮತ ಯಾಚನೆ ನಿರ್ಣಯದ ಮೇಲೆ ಚರ್ಚೆಯನ್ನ ಮಾಡಲಿಕ್ಕೆ ಅವರು ಮುಂದಾಗಿರುವಂತದ್ದು. ಇನ್ನೂ 2 ದಿನಗಳ ಕಾಲ ಚರ್ಚೆಯನ್ನ ಮಾಡೇ ಬಿಡೋಣ ಅಂತ ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಸಿಎಂ. ಗವರ್ನರ್ ನಿರ್ದೇಶನ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಇಂದು ರಾಜೀವ್ ಧವನ್ರಿಂದ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮೊನ್ನೆ ಕೂಡ ನೋಡಿದ್ರಿ, ಸಿಎಂ ಕುಮಾರಸ್ವಾಮಿ ಅವರ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಜೀವ್ ಧವನ್ ಅವರು ವಾದವನ್ನ ಮಂಡಿಸಿದ್ರು. ಗವರ್ನರ್ ನಿರ್ದೇಶನದ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದಿದ್ದಾರೆ ಸಿಎಂ ಕುಮಾರಸ್ವಾಮಿ. ನೋಡ್ತಾ ಇದ್ದೀರಾ, ದೋಸ್ತಿ ನಾಯಕರ ನಡೆ ಏನಿರ್ಬೋದು ಅನ್ನೋದನ್ನ ತೋರಿಸ್ತಾ ಇದೀವಿ. ಕ್ರಿಯಾಲೋಪ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಹಾಕಿದ್ದಾರೆ. ಸಿಎಲ್ಪಿ ನಾಯಕನ ಹಕ್ಕು ಮೊಟಕು ಆರೋಪವನ್ನ ನಿನ್ನೆಯಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ ಸಿದ್ದರಾಮಯ್ಯನವರು. ಮತ್ತೆ ಇವತ್ತು ಮುಂದುವರಿಸುವಂತ ಸಾಧ್ಯತೆ ಇದೆ. ಇನ್ನು ಅತೃಪ್ತರಿಗೆ ಸದನಕ್ಕೆ ಬರೋದಕ್ಕೆ ಯಾಕೆ ಒತ್ತಾಯಿಸಬಾರ್ದು ನಾವು, ನಮ್ಮ ಪಕ್ಷದ ಶಾಸಕರು ಅವರು ಅಂತ ಕೂಡ ಅವರು ವಾದವನ್ನು ಮಾಡ್ತಾ ಇದ್ರು. ವಿಪ್ ವಿಚಾರವಾಗಿ ಪಕ್ಷದ ನಾಯಕನ ಹಕ್ಕಿನ ಬಗ್ಗೆ ಸುಪ್ರೀಂನಲ್ಲಿ ಪ್ರಶ್ನೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯಪಾಲರು ಶಾಸಕಾಂಗ ಕಾರ್ಯದಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು, ಯಾಕೆ ಮಾಡ್ತಾ ಇದ್ದಾರೆ ಪದೇ ಪದೇ ಅನ್ನುವ ಪ್ರಶ್ನೆಯನ್ನ ಕೂಡ ಎತ್ತುವಂತ ಸಾಧ್ಯತೆ ಇರುವಂತದ್ದು. ರಾಜ್ಯಪಾಲರ ನಡೆ ಸುಪ್ರೀಂನಲ್ಲಿ ಪ್ರಶ್ನೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ದೋಸ್ತಿ ನಾಯಕರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರ ಆದೇಶಕ್ಕೆ ಸಡ್ಡು ಹೊಡೆಯುವಂತ ಸಾಧ್ಯತೆ ಕೂಡ ಇದೆ. ದೋಸ್ತಿ ನಾಯಕರು ಸರ್ಕಾರ ವಜಾಗೊಳಿಸಿದ್ರೆ ಇದೇ ಅಸ್ತ್ರವನ್ನ ಬಳಸೋದಕ್ಕೆ ತಂತ್ರವನ್ನ ಮಾಡಿದ್ದಾರೆ ದೋಸ್ತಿ ನಾಯಕರು. ಈ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ
ಬಿಜೆಪಿಗೆ ಕೆಟ್ಟ ಹೆಸರು ತರೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ವಿಶ್ವಾಸ ನಿರ್ಣಯ ಮತಕ್ಕೆ ಹಾಕದಂತೆ ಮುಂದೂಡೋದೆ ಇವರ ಪ್ಲಾನ್ ಇರುವಂತದ್ದು. ಇನ್ನ ಬಿಜೆಪಿಯ ಪ್ಲಾನ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಸದನದಲ್ಲಿ ಹೋರಾಟ ಮುಂದುವರಿಸೋದು. ಇವರು ಪಟ್ಟಣ ಬಿಡದೆ ಹೋದ್ರೆ ಸದನದಲ್ಲಿ ಹೋರಾಟವನ್ನ ಮುಂದುವರಿಸೋದು. ಶಾಂತಿಯುತವಾಗಿ ಹೋರಾಟಕ್ಕೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. 1:30 ಕೂಡ ಕಾಯುವಂತ ಸಾಧ್ಯತೆ ಇದೆ. ಶಾಸಕರು ಆಮಿಷಗಳಿಗೆ ಬಲಿಯಾಗದಂತೆ ಆ ಶಾಸಕರನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು, ಹದ್ದಿನ ಕಣ್ಣನ್ನ ಇಡುವಂಥದ್ದು ತಮ್ಮ ಶಾಸಕರ ಮೇಲೆ. ದೋಸ್ತಿ ಸುಪ್ರೀಂಗೆ ಹೋದ್ರೆ ತಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರುಗಳು. ರಾಜ್ಯಪಾಲರ ಆದೇಶವನ್ನ ಧಿಕ್ಕರಿಸಿದ್ರೆ ಸರ್ಕಾರ ವಜಾಕ್ಕೆ ಒತ್ತಾಯವನ್ನ ಮಾಡುವಂತ ಪ್ಲಾನ್ ಇದೆ ಬಿಜೆಪಿಯದ್ದು. ಮತ್ತೊಮ್ಮೆ ರಾಜಭವನದ ಕದ ತಟ್ಟೋದಕ್ಕೆ ಬಿಜೆಪಿ ಚಿಂತನೆಯನ್ನ ಕೂಡ ನಡೆಸಿರುವಂತದ್ದು. ಇಲ್ಲಿ ದೋಸ್ತಿಗೆ ಸೋಲಾದ್ರೆ ಸರ್ಕಾರ ರಚನೆ ಮಾಡುವಂಥದ್ದು. ದೋಸ್ತಿಗೆ ಸೋಲಾಗೆ ಆಗುತ್ತೆ ಅನ್ನುವ ದೃಢ ನಂಬಿಕೆಯಲ್ಲಿದ್ದಾರೆ ಬಿಜೆಪಿ ನಾಯಕರು. ಸೊ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಜ್ಜಾಗಿರುವಂತ ಬಿಜೆಪಿಗೆ ದೋಸ್ತಿ ನಾಯಕರು ಪದೇ ಪದೇ ಶಾಖನ ನೀಡ್ತಾನೆ ಇದ್ದಾರೆ. ನಿನ್ನೆ ಕೂಡ ಅದೇ ರೀತಿಯಾಗಿ ಒಂದರ ಮೇಲೆ ಒಂದರಂತೆ ಶಾಖನ ಕೊಟ್ರು. ಇನ್ನ ಗವರ್ನರ್ ನಡೆ ಏನಾಗಿರ್ಬೋದು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಸರ್ಕಾರವನ್ನ ವಜಾಗೊಳಿಸಬಹುದು ಬಿಜೆಪಿ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡ್ರೆ. ಯಾಕೆಂದ್ರೆ ಇವರ ಒಂದು ಆದೇಶವನ್ನ ಪಾಲಿಸಲಿಲ್ಲ ಅನ್ಬಿಟ್ಟು ಕೇಂದ್ರಕ್ಕೆ ಮಾಹಿತಿಯನ್ನ ಕೂಡ ನೀಡಬಹುದು. ಈ ರೀತಿಯಾಗಿ ಅರಾಜಕತೆ ಸೃಷ್ಟಿಯಾಗಿದೆ. ಸೊ ಏನ್ ಮಾಡೋದು, ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡೋದು ಏನು ಅನ್ನೋದು. ಇನ್ನು ಒಂದ್ ಕಡೆ ಸರ್ಕಾರವನ್ನ ವಜಾಗೊಳಿಸುವಂತಹ ಒಂದು ಎಲ್ಲಾ ರೀತಿಯಾದಂತಹ ಒಂದು ಅವರಿಗೆ ನಿಯಮಾವಳಿ ಪ್ರಕಾರ ನೋಡೋದಾದ್ರೆ ಆ ಒಂದು ಪರ್ಮಿಷನ್ ಕೂಡ ಇರುತ್ತೆ. ಇನ್ನ ಮೂರನೇದು ಸಾಂವಿಧಾನಿಕ ಬಿಕ್ಕಟ್ಟಿನ ಕಾರಣವನ್ನ ನೀಡ್ತಾರೆ. ವಜಾ ಮಾಡುವಂತ ನಿಟ್ಟಿನಲ್ಲಿ ನೋಡುವಂತ ಸಂದರ್ಭದಲ್ಲಿ ಕಾರಣಗಳನ್ನ ಕೊಡಬೇಕು ಅಂದಾಗ ರಾಷ್ಟ್ರಪತಿ ಆಡಳಿತಕ್ಕೆ ಸೂಚನೆಯನ್ನ ನೀಡಬಹುದು. ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದ ಅರಾಜಕತೆ ಸೃಷ್ಟಿಯಾಗಿದೆ, ಯಾವುದು ಕೂಡ ಸರಿ ಇಲ್ಲ ಅನ್ನೋ ಕಾರಣವನ್ನ ನೀಡಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿ ಮಾಡಬಹುದು. ಮತ್ತೊಮ್ಮೆ ಸಿಎಂಗೆ ಸೂಚನೆ ನಿರ್ದೇಶನವನ್ನ ನೀಡುವಂತ ಸಾಧ್ಯತೆಗಳು ಕೂಡ ಅಲ್ಲಗಿಳಿಯುವಂತಿಲ್ಲ. ಸ್ಪೀಕರ್ಗೆ ಮತ್ತೊಮ್ಮೆ ಸಂದೇಶವನ್ನ ಕಳಿಸುವಂತ ಸಾಧ್ಯತೆ ಕೂಡ ಇದೆ. ನಿನ್ನೆನೂ ಕೂಡ ಸಂದೇಶವನ್ನ ಕಳಿಸಿದ್ರು ವಜುಭಾಯಿ ವಾಲಾ ಅವರು. ಏನೂ ಮಾಡದೆ ಸುಮ್ಮನೆ ಕೂಡ ಇರ್ಬೋದು ರಾಜ್ಯಪಾಲರು, ಯಾವುದೇ ಕಾರಣಕ್ಕೂ ಎಂಟ್ರಿ ಆಗೋದೆ ಬೇಡ ಅಂತನೂ ಕೂಡ ಸುಮ್ಮನಿರ್ಬೋದು. ಇನ್ನು ಸಿಎಂ ಸೇಫ್ ಗೇಮ್ ಅನ್ನ ತೋರಿಸ್ತಾ ಇದೀವಿ. ಬಿಜೆಪಿ ಒತ್ತಾಯಕ್ಕೂ ಮೊದಲೇ ವಿಶ್ವಾಸ ಮತ ಅಸ್ತ್ರವನ್ನ ಇವರು ಪ್ರಯೋಗವನ್ನ ಮಾಡಿದ್ರು. ಕುಮಾರಸ್ವಾಮಿ ಅವರು ಬಿಜೆಪಿ ಒತ್ತಾಯಕ್ಕೂ ಮೊದಲೇ ವಿಶ್ವಾಸ ಮತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು ನಿಮ್ಗೂ ಕೂಡ ಗೊತ್ತಿದೆ. ನಿನ್ನೆ ಅವರೇ ಮೊದಲನೇದಾಗಿ ಮಾತನಾಡಿದಂಥದ್ದು. ವಿಶ್ವಾಸ ಮತ ಯಾವಾಗ ಅನ್ನೋ ಸ್ಪಷ್ಟನೆಯನ್ನ ಮಾತ್ರ ನೀಡ್ತಾ ಇಲ್ಲ. ಅದಕ್ಕೆ ಸ್ಪೀಕರ್ ಅವರೇ ಹೇಳ್ಬೇಕಾಗಿರುವಂಥದ್ದು. ಪಾಯಿಂಟ್ ಆಫ್ ಆರ್ಡರ್ ಎತ್ತಿರುವಂತ ಹಿನ್ನೆಲೆಯಲ್ಲಿ ವಿಶ್ವಾಸ ಮತ ಈಗ ಬೇಡ ಅಂತ ಎಲ್ಲೂ ಕೂಡ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಈ ರೀತಿಯಾಗಿ ಸೇಫ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ನಮ್ಗೆ ಶಾಸಕರ ಬಲ ಇಲ್ಲ ಅನ್ನೋದು. ಸಿಎಂ ನಡೆಯನ್ನ ಯಾರು ಪ್ರಶ್ನೆಯನ್ನ ಮಾಡುವಂತಿಲ್ಲ ಅನ್ನೋದು ಕೂಡ ಸಿಎಂನ ನಿರ್ಧಾರದಲ್ಲಿ ಒಂದಾಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್